ಉಗಿದು ಬಿಸುಟನು ಸರಳ ಮಗ್ಗುಲ ಮಗುಚಿ ನೆತ್ತರ ಹೊನಲಿ ನೀಚೆಗೆ ತೆಗೆದು ತೊಳೆ ತೊಳೆದೊರಸಿದನು ಸಗ್ಗಳೆಯ ನೀರಿನಲಿ ಮೃಗವಹರೆ ಮಾನಿಸರು ಮೃಗವಹರೆ ಅಕಟ ಪಾಪಿಗಳಿಗೆತ್ತಣ ತಪವಿದು ಎತ್ತಣ ಮೃಗ ವಿನೋದ ಕ್ರೀಡೆ ಕೊಂದಿರಿ ಎನ್ನುತ್ತ ಬೀಸು ಸುಯ್ದ. ವಿಧಿಯ ಆಟದ ಕೈಗೊಂಬೆಯಾದ ಪಾಂಡು ಮಹಾರಾಜನು ಮುಂದಾಗಬಹುದಾದಂತಹ ಆಘಾತಕಾರಿ ಸನ್ನಿವೇಶಗಳನ್ನು ಈಗಾಗಲೇ ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ತಾ ಇದ್ದಾನೆ. ಸಾಮಾನ್ಯನಲ್ಲ ಪಾಂಡು ಮಹಾರಾಜ. ಆತ ಮಹಾಬಲಶಾಲಿ, ಮಹಾವಿವೇಕಿ, ಅಷ್ಟೇ ಅಲ್ಲ ಸೂಕ್ಷ್ಮಗ್ರಾಹಿ. ಹಾಗಾಗಿಯೇ ತಾನು ಜಿಂಕೆಗಳೆಂದು ಭಾವಿಸಿದ ಆ ಮುನಿದಂಪತಿಗಳ ಸಾವಿಗೆ ಕಾರಣವಾದ ಬಗೆಯನ್ನು ಕಂಡು ಬಹಳವಾಗಿ ಕೊರಗುತ್ತಾನೆ. ಈ ಕಾರಣಕ್ಕೆ ವಿಧಿಯನ್ನು ಕೂಡ ಸಹಜವಾಗಿಯೇ ತಾನು ವಿಧಿ ಲೀಲೆಯನ್ನು, ವಿಧಿಯ ಒಂದು ಪ್ರಭಾವವನ್ನು ಮನಗೊಂಡು ಅನ್ಯ ಮಾತಿಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಒಂದು ಮಾತನ್ನು ಬಹಳ ಚೆನ್ನಾಗಿ ಪೂರ್ವದಲ್ಲಿ ಉಲ್ಲೇಖಿಸುತ್ತಾರೆ. ಮಾಣಿಕವೆಂದು ಕೊಂಡೊಡೆ ಕೆಂಡವಾದುದಲ ಸರವಿಯೇ ಹಾವಾದುದೇನ್ ಅನ್ನುವಂಥ ಮಾತು. ಅಂದರೆ ಶ್ರೇಷ್ಠ ಮಾಣಿಕ್ಯವೆಂದು ನಾನು ಆ ಜಿಂಕೆಗಳನ್ನು ಹಿಡಿಯಬೇಕೆಂದು ಹೋದರೆ ಅದೇ ಕೆಂಡವಾಗಿ ಹೋಯಿತಲ್ಲ, ಹಗ್ಗವೇ ಹಾವಾಯಿತಲ್ಲ. ಇಂತಹ ವಿಚಿತ್ರವನ್ನು ನಾನು ಏನೆಂದು ಅರ್ಥ ಮಾಡಿಕೊಳ್ಳಲಿ ಅಂಥೇಳಿ ತಾನು ದುಃಖಿಸುತ್ತಾ ವಿಧಿಯ ಲೀಲೆಯನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯವೇ ಎನ್ನುವಂಥ ಮಾತನ್ನು ಕೂಡ ಸಾಂದರ್ಭಿಕವಾಗಿ ಹೇಳ್ತಾರೆ. ಪ್ರಸ್ತುತ ಈ ಪದ್ಯದಲ್ಲಿ ಉಗಿದು ಬಿಸುಟನು ಸರಳ ಮಗ್ಗುಲ ಮಗುಚಿ ನೆತ್ತರ ಹೊನಲಿ ನೀಚೆಗೆ ತೆಗೆದು ತೊಳೆದು ಒರೆಸಿದನು ಸಗ್ಗಳೆಯ ನೀರಿನಲಿ ಅನ್ನುವಂಥ ಪೂರ್ವಾರ್ಧದ ಪದ್ಯವನ್ನು ಗಮನಿಸೋಣ. ಯಾವಾಗ ತನ್ನಿಂದ ಈ ಒಂದು ಅಕಾರ್ಯವಾಗಿ ಹೋಯಿತು ಅಂಥೇಳಿ ದುಃಖಿಸಿಕೊಂಡಂತಹ ಪಾಂಡುರಾಜ ಸಮೀಪಕ್ಕೆ ಬಂದು ಬಾಣವನ್ನು ಕಿತ್ತು ಹೊರಕ್ಕೆ ತೆಗೆದಿದ್ದಾನೆ. ಅವರ ಶರೀರವನ್ನು ಪಕ್ಕಕ್ಕೆ ಹಾಗೆ ತಿರುಗಿಸಿ ಆ ರಕ್ತ ಪ್ರವಾಹದಿಂದ ಮತ್ತೊಂದೆಡೆಗೆ ಈಚೆಗೆ ತೆಗೆದಿದ್ದಾನೆ. ಸಗ್ಗಳೆಯ ಅಂತ ಒಂದು ವಿಶೇಷವಾದ ಪದವನ್ನು ಕವಿ ಕುಮಾರವ್ಯಾಸ ಇಲ್ಲಿ ಬಳಸ್ತಾನೆ. ಸಗ್ಗಳೆ ಎಂದರೆ ನೀರು ತುಂಬುವ ಚರ್ಮದ ಚೀಲ. ಅಂತಹ ಒಂದು ನೀರು ತುಂಬಿರುವಂತಹ ಚರ್ಮದ ಚೀಲದಿಂದ, ಆ ನೀರಿನಿಂದ ಅವರ ಶರೀರವನ್ನು, ಗಾಯಗೊಂಡಿರುವಂಥ ಶರೀರವನ್ನು ತೊಳೆದು ಹಾಗೆ ಪಕ್ಕದಲ್ಲಿ ಒರಗಿಸಿದ್ದಾನೆ. ಮುಂದೆ ಹೇಳ್ತಾ ಇದ್ದಾನಂತೆ ಈ ರೀತಿಯಾಗಿ, ಮೃಗವಹರೆ ಮಾನಿಸರ್ ಅಕಟ ಪಾಪಿಗಳಿಗೆತ್ತಣ ತಪವಿದು ಎತ್ತಣ ಮೃಗ ವಿನೋದ ಕ್ರೀಡೆ ಕೊಂದಿರೆ ಎನ್ನುತ್ತ ಬಿಸುಸುವಿದ. ಈ ಮಾತುಗಳು ಬಹಳ ವಿಶೇಷವಾಗಿದೆ. ಮುಂದೆ ಪಾಂಡು ಮಹಾರಾಜ ಅನುಭವಿಸಬೇಕಾದ ಯಾತನೆಗೆ ಅವನ ಈ ನುಡಿಗಳು ಕೂಡ ಕಾರಣವಾಗಿ ಬಿಡುತ್ತೆ. ಏಕೆಂದರೆ ತನ್ನ ನೋವನ್ನು ತೋರ್ಪಡಿಸಿಕೊಂಡ ಬಗೆಯಲ್ಲೇ ಆ ಮುನಿ ದಂಪತಿಗಳನ್ನು ತಾನು ಬಹಳ ನೇರವಾಗಿ ನೋವಿನಿಂದ ಕೆಲವು ಮಾತುಗಳನ್ನು ಹೇಳಿಬಿಡ್ತಾನೆ. ಏನಂತ ಹೇಳ್ತಾನೆ?
ಮನುಷ್ಯರು ಮೃಗವಾಗುತ್ತಾರೆಯೇ? ಮೃಗವರೇ ಮಾನಿಸರ್ ಅಕಟ. ಅಯ್ಯೋ ಪಾಪಿಗಳಿಗೆತ್ತಣ ತಪ ಎಂದ. ಇದು ಬಹಳ ಮುಖ್ಯವಾದಂಥ ಒಂದು ಪದವಾಗಿ ನಾವು ಗಮನಿಸ್ಬೋದು. ಅಯ್ಯೋ ಪಾಪಿಗಳಿಗೆ ಇದೆಲ್ಲಿಯ ತಪಸ್ಸು, ಇದೆಂತಹ ಮೃಗ ವಿನೋದ ಕ್ರೀಡೆ ಅಂಥೇಳಿ, ಇಂತಹ ಮೃಗ ವಿನೋದ ಕ್ರೀಡೆಗೆ ಒಳಗಾದಂತಹ ಆ ತಪಸ್ವಿಗಳನ್ನು ಜರಿದು ನಿಟ್ಟುಸಿರನ್ನು ಬಿಡ್ತಾ ಇದ್ದಾನಂತೆ. ನನ್ನನ್ನು ಕೊಂದಿರಿ. ಮುಂದೇನಾಗಬಹುದು ಅನ್ನೋದನ್ನು ಸೂಕ್ಷ್ಮವಾಗಿಯೇ ಅರ್ಥ ಮಾಡಿಕೊಂಡಿದ್ದಾನೆ ಸೂಕ್ಷ್ಮಗ್ರಾಹಿಯಾದ ಪಾಂಡು. ಇದರಿಂದ ನನ್ನ ಬದುಕೆ ಸರ್ವನಾಶವಾಗಿ ಬಿಡುತ್ತೆ ಅಂಥೇಳಿ ನನ್ನನ್ನು ಕೊಂದಿರಿ ಎಂಬುದಾಗಿ ತನಗೆ ಒದಗಬಹುದಾದ ಮುಂದಿನ ಸ್ಥಿತಿಯನ್ನು ನೆನೆದು ಆ ಮುನಿ ದಂಪತಿಗಳನ್ನು ಶಪಿಸಿದ್ದಾನೆ. ಯಾವಾಗ ಮುನಿ ದಂಪತಿಗಳನ್ನು ಶಪಿಸಿದನೋ, ಸಾವಿನ ಅಂಚಿನಲ್ಲಿರುವಂಥ ಮುನಿ ದಂಪತಿಗಳು ಆಕ್ರೋಶದಿಂದ ಸಹಜವಾಗಿಯೇ ಈತನ ಮೇಲೆ ಕೋಪದಿಂದ ಶಾಪವನ್ನು ನೀಡುತ್ತಾ ಇದ್ದಾರೆ ಈ ರೀತಿಯಾಗಿ. ಎಲವೋ ರಾಜಬ್ರುವನೇ, ತನ್ನ ಎಲಲನೆಯೊಡನಿರೆ ಕೊಂದೆ, ನಿನ್ನ ಎಲಲನೆಯನು ನೀ ಕೂಡಿದಾಗಲೇ ಮರಣ ನಿನಗಹುದು. ಹಲವು ಮಾತೆಗೆ ಎನ್ನುತ್ತ ಹರಣವ ಕಳೆದುದು. ಆ ಮುನಿ ಮಿಥುನವು ಅವನಿಪತಿಲಕ ದುಮ್ಮಾನದಲ್ಲಿ ಬಂದನು ಹಸ್ತಿನಾಪುರಕ್ಕೆ. ವಿಧಿಯ ಲಿಖಿತವೋ ಏನೋ ಎಂಬಂತೆ ಆಡಬಾರದ ಒಂದೆರಡು ಅಧಿಕವಾದ ಮಾತುಗಳು ಪಾಂಡುರಾಜನ ಬದುಕಿನಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಉಂಟು ಮಾಡಿದೆ. ಆ ಮುನಿ ದಂಪತಿಗಳು ಬಹಳವಾಗಿ ಕೋಪಗೊಂಡು ಈ ರೀತಿಯಾಗಿ ನುಡಿದಿದ್ದಾರಂತೆ. ನಮ್ಮನ್ನೇ ನೀನು ಪಾಪಿಗಳು ಎನ್ನುವೆಯಲ್ಲ, ನೀನು ಉತ್ತಮನೇ, ಸಾಕು ಸಾಕು, ಇನ್ನು ನಿನ್ನೊಂದಿಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಎಂದು ತಾವೇ ಸ್ಪಷ್ಟ ಮಾಡಿಕೊಂಡು ದುಃಖಿಸುತ್ತಾ ನಡುಗುವ ತುಟಿಗಳಿಂದ ಕೋಪದಿಂದ ಶಾಪವನ್ನು ಕೊಟ್ಟಿದ್ದಾರಂತೆ. ಎಲವೋ ರಾಜಬ್ರುವನೇ, ರಾಜಬ್ರುವನೇ ಅಂತಂದರೆ ಅರಸನೆಂದು ಹೇಳಿಕೊಳ್ಳುವವನೇ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಓ ಎಲವೋ ರಾಜಬ್ರುವನೇ, ತನ್ನಯ ಲಲನೆಯೊಡನಿರೆ ಕೊಂದೆ, ನಿನ್ನಯ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಹುದು. ಸ್ಪಷ್ಟವಾಗಿ ಹೇಳಿದ್ದಾರೆ ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ. ಈ ಮಾತುಗಳ ಮೂಲಕ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾನೆ. ಪಾಂಡುರಾಜನನ್ನ ಆ ಮುನಿ ದಂಪತಿಗಳು ಶಪಿಸಿದ ಬಗೆ ಇಷ್ಟೇ. ನಾನು ನನ್ನ ಪತ್ನಿಯೊಡನೆ ಇರುವಾಗ ನಮ್ಮನ್ನು ನೀನು ಕೊಂದಿದ್ದೀಯಾ, ನನ್ನನ್ನು ನೀನು ಕೊಂದು ನಮ್ಮ ದುಃಖಕ್ಕೆ ಕಾರಣವಾಗಿದ್ದೀಯಾ, ಕೊನೆಗೆ ನಮ್ಮನ್ನೇ ನೀನು ಮತ್ತೆ ಪಾಪಿಗಳೆಂದು ನಮ್ಮನ್ನು ಮಾತನಾಡುತ್ತಿದ್ದೀಯಾ. ನಿನ್ನ ಪತ್ನಿಯನ್ನು ನೀನು ಕೂಡಿದಾಗ ನಿನಗೆ ಮರಣವಾಗುವುದು, ಹಲವು ಮಾತೇಕೆ ಎಂದಿದ್ದಾನೆ. ಇಂತಹ ಮಾತುಗಳನ್ನು ಋಷಿ ಮುನಿಗಳಿಂದ ಕೇಳಿದೊಡನೆ ಬೇರೆ ಮಾತಿಲ್ಲದೆ ಪಾಂಡು ಸುಮ್ಮನೆ ನಿಂತಿದ್ದಾನೆ. ಮುನಿ ದಂಪತಿಗಳ ಪ್ರಾಣ ಹೋಗಿದೆ. ಬೇರೆ ಮಾತಿಲ್ಲದೆ ದುಃಖತಪ್ತನಾಗಿ ಹಸ್ತಿನಾಪುರಕ್ಕೆ ಪಾಂಡುರಾಜ ಹಿಂತಿರುಗಿದ್ದಾನೆ.